ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಿವಮೊಗ್ಗ ಲಯನ್ ಅಂಡ್ ಟೈಗರ್ ಸಫಾರಿಗೆ ಹೋಗೋಣ ಬನ್ನಿ. ನಾನು ನನ್ನ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ ಶಿವಮೊಗ್ಗ ಹೊರಟಿದೀವಿ. ಸೊ ಬ್ಯಾಂಗ್ಳೂರಲ್ಲಿ ಬೆಳಗಿನ ಜಾವ 4:30-5 ಗಂಟೆಗೆ ಹೊರಟ್ವಿ. ನಮ್ಗೆ ಬ್ಯಾಂಗ್ಳೂರಿಂದ ಶಿವಮೊಗ್ಗ ಸುಮಾರು 5 ಅವರ್ ತೋರಿಸ್ತಿತ್ತು. ಮತ್ತೆ ಅಲ್ಲೇ ಮಧ್ಯದಲ್ಲಿ ಬ್ರೇಕ್ ನಿಲ್ಸಿ ಬ್ರೇಕ್ಫಾಸ್ಟ್ ಹೋಗ್ಬೇಕಿತ್ತು. ಸೊ ಟೋಟಲ್ ಒಂದು 6-6.5 ಅವರ್ ಆಗುತ್ತೆ ಹೋಗಕ್ಕೆ. ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ನ ತಪ್ಪಿಸ್ಕೊಬೇಕಂದ್ರೆ ಬೆಳಗಿನ ಜಾವ ಹೊರಡೋದೇ ಬೆಸ್ಟ್ ಆಪ್ಷನ್. ಆನ್ ದ ವೇ ಬೆಳಕಾಗ್ಬೇಕಾದ್ರೆ ಸನ್ರೈಸ್ ನೋಡಕ್ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಿಂಗ್ ನಿಲ್ಸಿ ಪಾಕಶಾಲೆಗೆ ಹೋಗಿದ್ವಿ. ಇದೇನೆ ನೋಡಿ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಹೊರಟಿದ್ದೆ ಶಿವಮೊಗ್ಗಗೆ. ಎಲ್ಲೂ ಸ್ಟಾಪ್ ಕೊಡ್ಲಿಲ್ಲ. ನೆಕ್ಸ್ಟ್ ನಮ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಇವರೇ ನನ್ನ ಫ್ರೆಂಡ್ಸ್ ನೋಡಿ, ಬಾವಿಯಲ್ಲಿ ಆಮೇಲೆ ನೋಡ್ತಿದ್ದಾರೆ. ಫ್ರೆಂಡ್ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ಶಿವಮೊಗ್ಗ ಸಫಾರಿಗೆ. ಅವ್ರ ಮನೆಯಿಂದ ಜಸ್ಟ್ 10 ಮಿನಿಟ್ಸ್ ಇತ್ತು. ಇನ್ನೇನು ಸಫಾರಿ ಹತ್ರ ರೀಚ್ ಆದ್ವಿ. ಇದೇ ಲೆಫ್ಟ್ ಸೈಡ್ ಇರೋದೇ ಎಂಟ್ರೆನ್ಸ್ ನೋಡಿ. ಇದೇ ಶಿವಮೊಗ್ಗ ಲಯನ್ ಅಂಡ್ ಟೈಗರ್ ಸಫಾರಿ ಎಂಟ್ರಿ. ಸೊ ಇದನ್ನ ತ್ಯಾವರೆಕೊಪ್ಪ ಲಯನ್ ಅಂಡ್ ಟೈಗರ್ ಸಫಾರಿ ಅಂತಾನೂ ಕರೀತಾರೆ. ಈ ರೈಟ್ ಸೈಡ್ ಕಾಣಿಸ್ತಿರೋ ಸ್ಮಾಲ್ ಹಟ್ ತರ ಮಾಡಿದಾರೆ ನೋಡಿ. ಇಲ್ಲೇನೆ ಟಿಕೆಟ್ ತಗೊಬೇಕು. ನಾವು ಟಿಕೆಟ್ಗೆ 50 ರೂಪೀಸ್ ಏನೋ ಕೊಟ್ವಿ. ಅದಾದ್ಮೇಲೆ ಅವರು ಟಿಕೆಟ್ ಕೊಟ್ಟರು. ಅದನ್ನ ತಗೊಂಡು ಸೀದಾ ಮತ್ತೆ ಒಳಗಡೆ ಹೋದ್ವಿ. ಇಲ್ಲಿಂದ ಒಂದು 300 ಮೀಟರ್ ಒಳಗಡೆನೆ ನಮಗೆ ಸಫಾರಿ ಸಿಗುತ್ತೆ. ಇಲ್ಲೇ ರೈಟ್ ಸೈಡ್ ಪಾರ್ಕಿಂಗ್ ಇದೆ ನೋಡಿ. ಪಾರ್ಕಿಂಗಿಗೆ ತುಂಬಾ ಜಾಗ ಬಿಟ್ಟಿದ್ದಾರೆ. ಸೊ ಎಷ್ಟು ಕಾರ್ ಬಂದ್ರು ಅಕೊಮಡೇಟ್ ಮಾಡೋ ಅಷ್ಟು ಜಾಗ ಇದೆ ಇಲ್ಲಿ. ನಾವು ವೀಕ್ ಡೇ ಹೋಗಿದ್ರಿಂದ ತುಂಬಾ ಏನ್ ಕ್ರೌಡ್ ಇರ್ಲಿಲ್ಲ, ಪೀಸ್ಫುಲ್ ಆಗಿತ್ತು. ಯೂಶಲಿ ವೀಕೆಂಡ್ಸ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಈಗ ವೀಕ್ ಡೇ ಆಗಿರೋದ್ರಿಂದ ಅಷ್ಟೇನ್ ಕ್ರೌಡ್ ಇರ್ಲಿಲ್ಲ. ಸೊ ಇದು ಬೆಸ್ಟ್ ಡೇಸ್ ಅಂತ ಹೇಳ್ತೀನಿ, ವೀಕ್ ಡೇಸ್. ಹಾಗೆ ಕಾರ್ ನಿಲ್ಸಿ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ವಿ. 150 ಮೀಟರ್ ಅಲ್ಲೇ ಇಲ್ಲಿ ನಿಮ್ಗೆ ಈ ತರ ಕಾಣುತ್ತೆ ನೋಡಿ. ಇದೇನೆ ಎಂಟ್ರೆನ್ಸ್ ಸಫಾರಿಗೆ. ಇಲ್ಲಿ ಹೋಗಿ ಟಿಕೆಟ್ ತಗೊಬೇಕು ನಾವು. ಒಂದೇನ್ ಹೇಳ್ಬೇಕಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಸಫಾರಿನ ಮತ್ತೆ ಝೂನ. ಇಲ್ಲೇನೆ ಸಫಾರಿ ಮತ್ತೆ ಝೂ ಎರಡೂನು ಇದೆ. ಇಲ್ಲಿ ಲೆಫ್ಟ್ ಸೈಡ್ ಒಂದು ಆಫೀಸ್ ಕಾಣಿಸ್ತದೆ ಅಲ್ವಾ, ಇಲ್ಲೇನೆ ನಾವು ಟಿಕೆಟ್ ಪರ್ಚೇಸ್ ಮಾಡಬೇಕು. ಇಲ್ಲಿ ನೀವು ಸಫಾರಿ ಮತ್ತೆ ಝೂಗೆ ಒಟ್ಟಿಗೆನೆ ಟಿಕೆಟ್ ತಗೊಬೋದು ಒಂದೇ ಸಲ. ಸೊ ಅಡಲ್ಟ್ಸ್ಗೆ 250 ಇರುತ್ತೆ, ಮಕ್ಕಳಿಗೆ 120 ಇರುತ್ತೆ. ಇಲ್ಲಿ ಫುಲ್ ಡಿಸ್ಪ್ಲೇ ಮಾಡಿದೀವಿ ನೋಡಿ ಅದ್ರ ಪ್ರೈಸ್ ಅನ್ನ. ನಾವು ಇಲ್ಲಿ ಸಫಾರಿ ಮತ್ತೆ ಝೂಗೆ ಒಟ್ಟಿಗೆನೆ ಟಿಕೆಟ್ ತಗೊಂಡ್ವಿ, ಅದು ಬಸ್ ಸಫಾರಿಗೆ. ನಿಮ್ಗೆ ಜೀಪ್ ಸಫಾರಿ ಅಥವಾ ಸಪರೇಟ್ ಆಗಿ ಬೇಕಂದ್ರೆ ಅದಕ್ಕೆ ಸಪರೇಟ್ ಚಾರ್ಜಸ್ ಇರುತ್ತೆ. ಸೊ ಇಲ್ಲಿ ಟಿಕೆಟ್ ತಗೊಂಡು ಸೀದಾ ಹಾಗೆ ಸ್ಟ್ರೈಟ್ ಹೋದ್ರೆ ಇಲ್ಲಿ ನಮ್ಗೆ ಬಸ್ಗಳು ನಿಂತಿರುತ್ತೆ. ಇಲ್ಲಿ ವೆಯ್ಟ್ ಮಾಡ್ಬೇಕಾಗತ್ತೆ. ಜನ ತುಂಬಾ ಇದ್ರೆ ಬಸ್ಗಳು ಬೇಗ ಹೊರಡುತ್ತೆ. ಇಲ್ಲ ಅಂದ್ರೆ ಜನಗಳು ಆ ಬಸ್ಸಿಗೆ ಫುಲ್ ಆಗೋವರೆಗೂ ಹತ್ತತ್ರ 30 ನಿಮಿಷ ಹೊರಡಲ್ಲ. ವೀಕ್ ಡೇ ಆಗಿದ್ರಿಂದ ಜನ ಕಮ್ಮಿ ಇದ್ರು, ಅದಕ್ಕೋಸ್ಕರ ನಾವು ಬಸ್ ಫುಲ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಿತ್ತು. ಸೊ ಇಲ್ಲಿ ಕ್ಯೂ ಅಲ್ಲಿ ಹೋಗಿ ಕೂತ್ಕೊಬೇಕಾಗತ್ತೆ. ನಾವೊಂದು 15 ನಿಮಿಷ ಕಾಯ್ತಾ ಕೂತಿದ್ವಿ. ಅದಾದ್ಮೇಲೆ ಬಸ್ ಫುಲ್ ಆಗೋಷ್ಟು ಜನ ಬಂದ್ರು. ಅದಾದ್ಮೇಲೆ ಇಲ್ಲಿ ನಮ್ ಟಿಕೆಟ್ ನೋಡಿ ಬಸ್ ಒಳಗೆ ಕಳ್ಸಿದ್ರು. ನಾನ್ ಫ್ರಂಟ್ ಕೂತ್ಕೊಂಡೆ ಬಂದು. ನನ್ನ ಫ್ರೆಂಡ್ಸ್ ಹಿಂದೆ ಕೂತ್ರು. ಸೊ ನಾನು ಫ್ರಂಟ್ ಕೂತಿದ್ದು ವಿಡಿಯೋ ಮಾಡಕ್ ಚೆನ್ನಾಗಾಗತ್ತೆ ಅಂತ. ಬಟ್ ಈ ಸಫಾರಿ ಬಸ್ಗಳಲ್ಲಿ ತುಂಬಾ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಕಡೆ ಜಾಲರಿನ ಯೂಸ್ ಮಾಡಿದ್ದಾರೆ ಗ್ಲಾಸ್ ಹತ್ರ. ಇದೇ ಎಂಟ್ರಿ ನೋಡಿ ಸಫಾರಿಗೆ. ಇಲ್ಲಿ ಒಳಗಡೆ ಹೋದ ತಕ್ಷಣ ನಮಗೆ ಫಾರೆಸ್ಟ್ ತರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಪನ್ ಫಾರೆಸ್ಟ್ ಅಲ್ಲಿ ನೀವು ಅನಿಮಲ್ಸ್ ನ ನೋಡ್ದಂಗೆ ಅನ್ಸುತ್ತೆ. ಸಕ್ಕತ್ತಾಗಿದೆ ಫೀಲ್. ಇಲ್ಲಿ ಫಸ್ಟ್ ಸಿಕ್ಕಿದೆ ನಮಗೆ ಜಿಂಕೆಗಳು. ಇಲ್ಲಿ ವೆರೈಟೀಸ್ ಆಫ್ ಜಿಂಕೆಗಳಿದಾವೆ ಮತ್ತೆ ತುಂಬಾ ಜಿಂಕೆಗಳು ಇದಾವೆ. ಶಿವಮೊಗ್ಗ ಸಫಾರಿಯಲ್ಲಿ ಬೆಸ್ಟ್ ಏನಂದ್ರೆ ಸಫಾರಿ ಡ್ರೈವರ್ಗಳ ಹತ್ರ ಮೈಕ್ ಇರುತ್ತೆ. ಅವರು ಪ್ರತಿ ಅನಿಮಲ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಲೈಫ್ ಬಗ್ಗೆ ಎಲ್ಲಾನು. ಕೋಡಿರೋದು ಮೇಲ್ ಬರುತ್ತೆ, ಕೋಡಿರೋ ಫೀಮೇಲ್ ಬರುತ್ತೆ. 3 ಟೈಮ್ ಫುಡ್ ಇರುತ್ತೆ. 15 ವರ್ಷ ಲೈಫ್ ಇರುತ್ತೆ. ವರ್ಷಕ್ಕೆ 2 ಮೆಂಬರ್ಸ್ ಮರಿ ಹಾಕುತ್ತೆ ನಿಮ್ಗೆ. ನೆಕ್ಸ್ಟ್ ಇಲ್ಲಿಂದ ನೋಡ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ಜಿಂಕೆಗಳೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಹೋಗೋದೇ ಟೈಗರ್ ಪಾಯಿಂಟಿಗೆ. ಟೈಗರ್ ಪಾಯಿಂಟ್ಗೆ ಹೋಗೋ ಆನ್ ದ ವೇಲೆ ನಮಗೆ ಮತ್ತೆ ಇನ್ನಷ್ಟು ಜಿಂಕೆಗಳು ಕಂಡು. ಇಲ್ಲಿ ಇವು ತುಂಬಾ ಚೆನ್ನಾಗಿದ್ವು ಮತ್ತೆ ತುಂಬಾ ಇದಾವೆ ಇಲ್ಲಿ ಜಿಂಕೆಗಳು.
ನೆಕ್ಸ್ಟ್ ಆ ಟೈಗರ್ನ ನೋಡ್ಕೊಂಡು ಕೆಲವೊಂದು ಟೈಗರ್ಗಳನ್ನ ಇನ್ನೂ ಆಚೆ ಬಿಟ್ಟಿಲ್ವಂತೆ, ಕೆಲವೊಂದು ಹೊಸ ಟೈಗರ್ಗಳು ಬಂದಿದ್ದಾವೆ. ಸೊ ಅದೆಲ್ಲ ಕೇಜಲ್ಲಿ ಇಟ್ಟಿದ್ದಾರೆ. ಆ ಟೈಗರ್ಗಳನ್ನ ತೋರ್ಸೋಕ್ಕೆ ಡ್ರೈವರ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ನಿವೇದಿತಾ ಅಂತ, ಇದು 11 years old. ಧರ್ಮ ಅಂತ ನೇಮು, 12 years old, 15 20 ವರ್ಷ ಲೈಫ್ ಇರುತ್ತೆ. ಒನ್ ಟೈಮ್ ಫುಡ್ ಇರುತ್ತೆ, ಈವ್ನಿಂಗ್ ಮಾತ್ರ ಇರುತ್ತೆ. ಲಯನ್ನ ನೋಡ್ಕೊಂಡು ನೆಕ್ಸ್ಟ್ ಸ್ಟಾಪ್ ಬಂದು ಕಾಡು ಕೋಣದು. ಇದು ಇಂಡಿಯಾದಲ್ಲೇ ಫಸ್ಟ್ ಕಾಡು ಕೋಣ ಸಫಾರಿ ಅಂತೆ. ನೆಕ್ಸ್ಟ್ ಕಾಡು ಕೋಣ ಸಫಾರಿ, ಇದು ಭಾರತದ ಮೊದಲ ಕಾಡು ಕೋಣ ಸಫಾರಿ, ಇಂಡಿಯನ್ ಫಸ್ಟ್ ಕಾರ್ ಸಫಾರಿ, ಶಿವಮೊಗ್ಗ ಓನ್ಲಿ. ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ಕಾಡ್ಕೋಣ. 3 ಟೈಮ್ ಫುಡ್ ಇರುತ್ತೆ, 30 ರಿಂದ 35 ವರ್ಷ ಲೈಫ್ ಇರುತ್ತೆ. 1000 ಇಂದ 2000 kg ವರೆಗೂ ವೆಯ್ಟ್ ಬರುತ್ತೆ. ಶಿವಮೊಗ್ಗ ಸಫಾರಿಯಲ್ಲಿ ಇದೇ ಲಾಸ್ಟ್ ಪಾಯಿಂಟು. ಸೊ ಕಾಡು ಕೋಣ ನೋಡ್ಕೊಂಡ್ಮೇಲೆ ಸೀದಾ ನಾವು ಎಕ್ಸಿಟಿಗೆ ಬಂದ್ವಿ. ನಾವು ಯಾವ ಜಾಗದಲ್ಲಿ ಬಸ್ ಹತ್ತಿರ್ತೀವಿ ಅದೇ ಜಾಗಕ್ಕೆ ವಾಪಸ್ ಬಂದು ನಿಲ್ತೀವಿ. ನಾವು ಬಸ್ ಹತ್ತಿದ್ದು ಇಲ್ಲೇನೆ, ಸೊ ಅಲ್ಲಿಗೆ ತಂದು ನಿಲ್ಸಿದ್ರು. ನಾವಂತೂ ಸಫಾರಿನ ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಝೂಗೆ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಝೂನ ಹಾಕ್ತೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.